ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರೋಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 5 o'clock ಇಂದ ಹಿಡಿದು ಮಧ್ಯಾಹ್ನ 1:30ವರೆಗೂ ಅಂಗಡಿ ಜೊತೆಗೆ ನನ್ನ ರೋಟೀನ್ ಹೇಗಿರುತ್ತೆ, ಏನೆಲ್ಲ ವರ್ಕ್ಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅದೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಜೊತೆಗೆ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಮಾರ್ನಿಂಗ್ಗೆ ಇವತ್ತು ವಾರದ ಮೊದಲೇ ದಿನ ಸೋಮವಾರ ಆಗಿರೋದ್ರಿಂದ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಅಂಗಡಿ ಕೂಡ 6 o'clockಗೆ ಓಪನ್ ಮಾಡಿದ್ದೀವಿ. ಹಸ್ಬೆಂಡ್ ಅಂಗಡಿಯಲ್ಲಿದ್ದಾರೆ, ನಾನು ಮನೆಯಲ್ಲಿ ಪೂಜೆ ಹಾಗೂ ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಟೀನ ಮಾಡ್ತಾ ಇದ್ದೀನಿ. ನಂತರ ಪ್ರಜ್ವಲ್ನ ಎಬ್ಸಿ ಅವನು ಕೂಡ ಟೀ ಎಲ್ಲನೂ ಕುಡಿದ ನಂತರ ಸ್ನಾನ ಮಾಡಿ ಸ್ಕೂಲಿಗೆ ರೆಡಿ ಆಗ್ತಾನೆ. ಅವನು 8:30ಗೆಲ್ಲ ಹೊರಡೋದ್ರಿಂದ ಬೇಗನೆ ಅವನಿಗೆ ಬ್ರೇಕ್ಫಾಸ್ಟನ್ನು ಮಾಡಿಸಿ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಅವನು ಸ್ವಲ್ಪ ಬ್ರೇಕ್ಫಾಸ್ಟನ್ನು ತಿಂದು ಲಂಚ್ ಬಾಕ್ಸನ್ನು ತಗೊಂಡು ಸ್ಕೂಲಿಗೆ ಹೊರಟ. ಇವಾಗ ಮನೆ ಎಲ್ಲನೂ ನೆಕ್ಸ್ಟ್ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 10 o'clock ಆಗ್ತಾ ಇದೆ. ಸೊ ಇವಾಗ ಹಸ್ಬೆಂಡ್ ಅಂಗಡಿಯಲ್ಲಿದ್ದಾರೆ, ನಾನು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಶಾಪಲ್ಲಿ ಹೋದರೆ ಅವ್ರು ಇನ್ನೂ ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದರೆ ಅದನ್ನು ನೋಡ್ಕೊಳ್ತಾರೆ. ಸೊ ಇವತ್ತು ನಾನು ಒಂದು ಡಿಫ್ರೆಂಟ್ ಆದಂತಹ ಟೊಮೆಟೊ ಪೂರಿ ರೆಸಿಪಿನ ಮಾಡ್ಕೊಂಡಿದ್ದೆ. ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಮೊದಲೇದಾಗಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಟೊಮೆಟೊನ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊಳ್ತೀರಾ ನೋಡಿಕೊಂಡು ನೀವು ಟೊಮೆಟೊನ ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಅಲ್ಲ ಹಾಗೂ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಸೇರಿಸ್ಕೊಳ್ಬೋದು. ಒಂದೆರಡು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಗೂ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ತೇನೆ. ಈ ರೀತಿಯಾಗಿ ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಒಂದು ವೇಳೆ ಇದು ಗ್ರೈಂಡ್ ಆಗಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಈ ರೀತಿಯಾಗಿ ಇದನ್ನು ನೀಟಾಗಿ ಮಸಾಲನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಮಸಾಲೆ ರೆಡಿ ಆಗಿದೆ. ಇವಾಗ ನಾವು ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು 1 ಕಪ್ನಷ್ಟು ಗೋಧಿ ಹಿಟ್ಟು, 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ಸೊ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ, ಬಾಂಬೆ ರವೆ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಬೇಕಾದ್ರೆ ಸಾಲ್ಟನ್ನು ಸೇರಿಸಿಲ್ಲ, ಸೊ ಹೆಚ್ಚು ಕಡಿಮೆ ಹಾಕ್ಬೋದು ಅಂತೇಳಿ. ಸೊ ಹಾಗಾಗಿ ನಾನಿಲ್ಲಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ನೀಟಾಗಿ ಹಿಟ್ಟಿನಲ್ಲಿ ಆಯಿಲ್ ಮತ್ತು ಸಾಲ್ಟ್ ನೀಟಾಗಿ ಹೊಂದ್ಕೊಳ್ಳುವಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಲಾಸ್ಟಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಈ ಟೊಮೆಟೊ ಮಸಾಲಾನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ನೀವು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ನೀವು ಈ ಒಂದು ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಪೂರ್ತಿ ತೆಳುವಾದರೆ ಈ ಒಂದು ಪೂರಿ ಜಾಸ್ತಿ ಆಯಿಲನ್ನು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿ ನೀವು ಪೂರಿ ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಕೂಡ ರೆಡಿ ಆಗಿದೆ. ಇವಾಗ ಇದರ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು 1-2 ಮಿನಿಟ್ಸ್ ರೆಸ್ಟ್ ಮಾಡಲು ಬಿಡಬೇಕು. ಯಾಕಂದರೆ ನಾವು ಇದರಲ್ಲಿ ಸೋಜಿನ ಆ್ಯಡ್ ಮಾಡಿರೋದ್ರಿಂದ 1-2 ಮಿನಿಟ್ಸ್ ಆದರೂ ಇದು ರೆಸ್ಟ್ ಮಾಡಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಈರುಳ್ಳಿ ಸಾಗುನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾದ ನಂತರ ಇದರಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವೂ ನೀಟಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಆದ ನಂತರ ಇದರಲ್ಲಿ 1 ಕ್ಯಾಪ್ಸಿಕಮ್ ಹಾಗೆಯೇ ಒಂದು 4 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಟೊಮೆಟೊನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ವೆಜಿಟೇಬಲ್ಸ್ ಬೇಗನೆ ಫ್ರೈ ಆಗುತ್ತೆ ಅಂತೇಳಿ. ಇವಾಗ 1-2 ಮಿನಿಟ್ಸ್ವರೆಗೂ ಇದೆಲ್ಲವೂ ನೀಟಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಬಟಾಣಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ವೆಜಿಟೇಬಲ್ಸ್ ಎಲ್ಲನೂ ನೀಟಾಗಿ ಫ್ರೈ ಆದ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೂ ಒಂದು ಸ್ವಲ್ಪ ಗರಂ ಮಸಾಲನ್ನು ಕೂಡ ಹಾಕ್ಕೊಂಡು
ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದೆಲ್ಲವೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಆಯಿಲ್ ಸಪ್ರೇಟ್ ಆಗಿ ಇದು ಫ್ರೈ ಆದಮೇಲೆ ಹುರ್ಗಡ್ಲೆ ಅಥವಾ ಪುಟಾಣಿ ಅಂತ ಹೇಳ್ತೀವಲ್ವಾ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಒಂದು ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದು ನೀಟಾಗಿ ಕುದ್ದ ನಂತರ ಈ ರೀತಿ ಥಿಕ್ನೆಸ್ ಗಟ್ಟಿ ಅದಕ್ಕೆ ಬರುತ್ತೆ. ಸೊ ಆವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ 2 ಆಲೂಗಡ್ಡೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನಮ್ಮ ಸೂಪರ್ ಟೇಸ್ಟಿ ಆದಂತಹ ಹೋಟೆಲ್ ಸ್ಟೈಲ್ ಈರುಳ್ಳಿ ಸಾಗು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಮೊದಲಿಗೆ ಸೇರಿಸ್ಕೊಂಡಿದ್ರೆ ಇವಾಗ ಸ್ಕಿಪ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ ಫೈನಲಿ ಈ ಒಂದು ಈರುಳ್ಳಿ ಸಾಗು ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾವಿವಾಗ ಟೊಮೆಟೊ ಪೂರಿನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಇದೆಲ್ಲ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಈ ಹಿಟ್ಟನ್ನು ಇನ್ನೊಂದ್ಸರಿ ನೀಟಾಗಿ ನಾದ್ಕೊಂಡು ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಈ ಒಂದು ಪೂರಿಗಳನ್ನು ಲಟ್ಟಿಸ್ಕೊಳ್ಬೋದು. ಸೊ ನಾನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಯಾವ ಅದಕ್ಕೆ ಲಟ್ಟಿಸ್ಕೊಳ್ಬೇಕಂತ ಕೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಇರಬೇಕು. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಇದು ಬೇಗನೆ ಡ್ರೈ ಆಗಿಬಿಡುತ್ತೆ, ಸಾಫ್ಟ್ ಇರೋದಿಲ್ಲ ಪೂರಿ. ಸೊ ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಈ ಒಂದು ಹದಕ್ಕೆ ಇದನ್ನು ಲಟ್ಟಿಸ್ಕೊಂಡು ತಗೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಷ್ಟು ದಪ್ಪ ಇದ್ರೆ ಸಾಕು. ಇವಾಗ ಎಲ್ಲ ಪೂರಿನೂ ಲಟ್ಟಿಸ್ಕೊಂಡಿಟ್ಕೊಂಡು ಈ ಕಡೆ ಎಣ್ಣೆ ಕೂಡ ಕಾದಿದೆ. ಕಾದಿರುವಂಥ ಎಣ್ಣೆಯಲ್ಲಿ ನೀಟಾಗಿ ಹೊಂಬಣ್ಣ ಬರೋವರೆಗೂ 2 ಕಡೆನೂ ಫ್ರೈ ಮಾಡಿಕೊಂಡ್ರೆ ಆಯಿತು. ನಮ್ಮ ಸೂಪರ್ ಟೇಸ್ಟಿ ಆದಂತಹ ಟೊಮೆಟೊ ಪೂರಿ ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ಅಂತೇಳಿ. ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಪೂರಿನ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ನೀಟಾಗಿ ಫ್ರೈ ಆಗಿರುತ್ತೆ, ಒಳಗಡೆ ಹಿಟ್ಟಿನ ಅಂಶ ಹಾಗೇನೆ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಸ್ವಲ್ಪ ಪೇಷನ್ಸಿಂದ ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಹೊಂಬಣ್ಣ ಬರೋವರೆಗೂ ಎಲ್ಲ ಪೂರಿನ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡ್ತಾ ಇದ್ದೀರಲ್ವ ಇದೇ ರೀತಿನೇ ಎಲ್ಲ ಪೂರಿನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಇದರಲ್ಲಿ ಎಲ್ಲ ಮಸಾಲನ ಹಾಕಿರೋದ್ರಿಂದ ಇದನ್ನು ನೀವು ಮಕ್ಕಳಿಗೆ ಹಾಗೇನೂ ಕೂಡ ಕೊಡ್ಬೋದು. ಟೊಮೆಟೊ ಕೆಚಪ್ ಜೊತೆಗೇನು ಕೂಡ ಇದನ್ನು ಸರ್ವ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಎಲ್ಲ ಪೂರಿನೂ ಇದೇ ರೀತಿನೇ ಫ್ರೈ ಮಾಡ್ಕೊಳ್ಳೋದಷ್ಟೇ. ದಿನಾಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಫೈನಲಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪೂರಿನೂ ನೀಟಾಗಿ ಫ್ರೈ ಆಗಿದೆ. ಇದನ್ನ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಪೂರಿ ಉಬ್ಬಿ ಬಂದಿದೆ ಅಂತ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ಕಡೆನೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ಒಂದು ಪೂರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಈರುಳ್ಳಿ ಸಾಗು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ಕಲರ್ಫುಲ್ ಆದಂತಹ ಟೊಮೆಟೊ ಪೂರಿನ ನೀವು ರೆಡಿ ಮಾಡ್ಕೊಳ್ಬೋದು ಅಂತೇಳಿ. ಇನ್ಯಾಕೆ ತಡ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ. ಇವಾಗ 1 ಅವರ್ ಆದ ನಂತರ ನಾನು ಸ್ವಲ್ಪ ಏನಾದರೂ ಯೂಟ್ಯೂಬ್ ಎಡಿಟಿಂಗ್ ಏನಾದರೂ ಇದ್ದರೆ ಅದನ್ನು ಮಾಡಿಕೊಂಡು 11 o'clockಗೆ ನಾನು ಬ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ನಂತರ 1 o'clockಗೆ ನಾನು ಕುಕಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ಸೊ ಸ್ವಲ್ಪ ಟೈಮ್ ಇರುತ್ತಲ್ವ. ಸೊ ಕಸ್ಟಮರ್ಸ್ ಬರೋದು ಕಡಿಮೆ ಆಗುತ್ತೆ ಮಧ್ಯಾಹ್ನ ಟೈಮಲ್ಲಿ. ಇಲ್ಲಿ ಹಳ್ಳಿಗಳಿಗೆಲ್ಲ ಹೊಲ ಕೆಲಸಕ್ಕೆ ಹೋಗೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಅಷ್ಟೊಂದು ಬರೋದಿಲ್ಲ. ಸೊ ಆವಾಗ ಏನಾದರೂ ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ ಏನಾದರೂ ಖಾಲಿ ಆಗಿದ್ದರೆ ಅದನ್ನು ಫಿಲ್ ಮಾಡ್ಕೊಳ್ತೀನಿ. ಇವತ್ತು ನಾನು ವೆಜಿಟೇಬಲ್ಸ್ ಕೂಡ ತೊಗೊಂಡಿದ್ವಿ, ಸೋಮವಾರ ಆಗಿರೋದ್ರಿಂದ ಇಲ್ಲೇ ವೆಜಿಟೇಬಲ್ಸ್ ಬರುತ್ತೆ. ಸೊ ಹಸ್ಬೆಂಡ್ ತೊಗೊಂಬಂದಿದ್ರು. ಸೊ ಇವಾಗ ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಸೊ ಈ ಚಳಿಗಾಲದಲ್ಲಿ ಗಟ್ಟಿ ಮೊಸರನ್ನ ಹೇಗೆ ಮಾಡ್ಕೊಳ್ಳೋದು ಅದು ಕಡಿಮೆ ಟೈಮಲ್ಲಿ ಅಂತೇಳಿ ತಿಳಿಸಿ ಅಂತ ಕೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಹಾಲನ್ನು ನೀಟಾಗಿ 1-2 ಸರಿ ಕಾಯಿಸಿದ್ದೀನಿ. ಈ ರೀತಿ ಕಾಯಿಸಿದ್ರಿಂದ ನಮಗೆ ಮೊಸರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ. ಸೊ ಹಾಲನ್ನು ನೀಟಾಗಿ ಕಾಯಿಸ್ಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ನೀಟಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಲನ್ನು ಎಪ್ಪ ಹಾಕಬೇಕಾದ್ರೆ ಹಾಲು ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಷ್ಟೇ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ರೀತಿ ಸ್ವಲ್ಪ ಎತ್ತರ ಇರುವಂತಹ ಒಂದು ಪಾತ್ರೆಗೆ ನೀರನ್ನು ಹಾಕೊಳ್ಬೇಕು. ಜಾಸ್ತಿ ಬಿಸಿನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ರೀತಿ ತಳದಲ್ಲೇ ಇರುವ ಹಾಗೇನೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಇದರ ಹಬೆ ಮೇಲ್ಗಡೆ ನಾವು ಈ ಒಂದು ಹಾಲಿನ ಪಾತ್ರೆನ ಇಟ್ಕೊಳ್ಬೇಕಾಗತ್ತೆ. ಎಪ್ಪ ಹಾಕಿರ್ತೀವಲ್ವಾ ಆ ಪಾತ್ರೆನ ಇಟ್ಟು ಇದನ್ನ ಜಸ್ಟ್ 2 hours ಬಿಟ್ರೆ ಸಾಕು, ನೀಟಾಗಿ ಗಟ್ಟಿ ಮೊಸರು ರೆಡಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೀಟಾಗಿ ಮೊಸರು ರೆಡಿಯಾಗಿದೆ ಅಂತೇಳಿ. ಸೊ ಈ ಪಾತ್ರೆಯಲ್ಲಿ ನೀರೆಲ್ಲನೂ
ಮೊಸರು ಕಂಪ್ಲೀಟ್ ಆಗಿ ತಣ್ಣಗಾಗಿರುತ್ತೆ ಅಲ್ವಾ. ಸೊ ಈ ರೀತಿ ನೀವು ಈ ಪಾತ್ರೆನ ಹಾಗೇನೂ ಇಟ್ಕೊಳ್ಳೋದ್ರಿಂದ ಈ ಮೊಸರು ಎಷ್ಟೊತ್ತಿಟ್ರೂ ಹುಳಿ ಆಗೋದಿಲ್ಲ. ಸೊ ಈ ಟಿಪ್ಸ್ ಚಳಿಗಾಲದಲ್ಲಿ ತುಂಬಾನೇ ಯೂಸ್ಫುಲ್ ಇದೆ. ಫ್ರಿಡ್ಜ್ ಇಲ್ಲದೆ ನೀವು ಈ ರೀತಿ ಇಡೋದ್ರಿಂದ ಮೊಸರು ಎಷ್ಟೊತ್ತಿಟ್ರೂ ಹುಳಿ ಬರೋದು. ಚಳಿಗಾಲದಲ್ಲಿ ಆದಷ್ಟು ಮೊಸರು ಹುಳಿ ಬರೋದಿಲ್ಲ. ಸೊ ಬಟ್ ನೀವು ಔಟ್ಸೈಡ್ ಇಟ್ಟರೆ ಒಂಥರ ಸ್ಮೆಲ್ ಬರುತ್ತೆ ಅನ್ನೋರಾದರೆ ಈ ರೀತಿ ನೀವು ತಣ್ಣೀರಿನ ಒಳಗಡೆ ಮೊಸರನ್ನ ಇಟ್ಕೊಳ್ಳೋದ್ರಿಂದ ಮೊಸರು ತುಂಬ ಟೈಮ್ವರೆಗೂ ಫ್ರೆಶ್ ಆಗಿರುತ್ತೆ. ಫ್ರಿಡ್ಜ್ ಇಲ್ಲದೆ ನೀವು ಸಮ್ಮರಲ್ಲಿನೂ ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ಟೈಮು 1 o'clock ಆಗ್ತಾ ಇದೆ. ಸೊ ಈ ರೀತಿ ಇರುತ್ತೆ ನನ್ನ ರೊಟೀನ್. ಮತ್ತು ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ರೆಸಿಪೀಸ್ಗಳೇನಾದರೂ ಬೇಕಾದರೆ ಅದನ್ನೇ ಶೂಟ್ ಮಾಡಿಕೊಂಡು ಅದೇ ಅಡುಗೆನ ಮಾಡ್ಕೊಂಡು ಬಿಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನನಗೆ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ರೆಸಿಪಿನೂ ಕೂಡ ಕವರ್ ಆಗುತ್ತೆ. ಹಾಗೆಯೇ ನನಗೆ ಯೂಟ್ಯೂಬ್ ಕೂಡ ಈಸಿ ಆಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ತೀನಿ. ನೀವು ಆಲ್ವೇಸ್ ಕಮೆಂಟ್ನ ಮಾಡ್ತಾ ಇರ್ತೀರ, ಸೊ ಶಾಪ್ ಜೊತೆಗೆ ಹೇಗೆ ನೀವು ಯೂಟ್ಯೂಬ್ ಮತ್ತು ಮನೆ ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಈ ರೀತಿಯೇ ಫ್ರೀ ಟೈಮಲ್ಲಿ ಆಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನೇ ನಾನು ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬೇಗ ಎದ್ದು ಅಡುಗೆನ ರೆಡಿ ಮಾಡ್ಕೊಳ್ಳುವಾಗನೇ ಶೂಟ್ ಮಾಡಿಕೊಂಡ್ರೆ 1 hour ಇಲ್ಲ 2 hour ಟೈಮ್ ಹಿಡಿಯುತ್ತೆ ನಮಗೆ ಶೂಟ್ ಮಾಡಿಕೊಂಡು ರೆಸಿಪೀಸ್ಗಳನ್ನು ಮಾಡೋದಕ್ಕೆ. ಪ್ರಜ್ವಲ್ ಸ್ವಲ್ಪ ಸ್ಕೂಲಿಗೆ ಬೇಗ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಾನು ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಟೈಮು 2 o'clock ಆಗೇ ಹೋಯಿತು. ಹಸ್ಬೆಂಡ್ ಇವಾಗ ಅಂಗಡಿಯಲ್ಲಿದ್ದಾರೆ. ನಾನೇನಾದರೂ ಮಧ್ಯಾಹ್ನಕ್ಕೆ ಏನಾದರೂ ರೆಸಿಪೀಸ್ಗಳನ್ನು ಬೇಕಂದರೆ ಅವಾಗನೇ ಮಾಡ್ಕೊಳ್ಳೋದು. ಮತ್ತು ಈವ್ನಿಂಗ್ ಟೈಮ್ ಇಬ್ಬರು ಮತ್ತು ಶಾಪಲ್ಲಿ ಇರ್ತೀವಿ. ಸೊ ಮುನ್ನ ಮತ್ತು ಬೆಕ್ಕಳು ಹೇಗಿದೆ ಇವಾಗೆಲ್ಲ ಇನ್ಸ್ಟಾದಲ್ಲಿ ಮುನ್ನನ್ನು ತೋರಿಸ್ತಾನೆ ಇಲ್ಲ ಏನಾಗಿದೆ ಅಂತ ಕೇಳ್ತಾ ಇದ್ರಿ. ಏನೂ ಆಗಿಲ್ಲ, ಮುನ್ನ ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಇವಾಗ ಬೆಕ್ಕು ಒಂದಿತ್ತಲ್ವ ಅದು 3 ಮರಿಗಳನ್ನು ಹಾಕಿದೆ. ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಸಣ್ಣ ಸಣ್ಣ ಮಕ್ಕಳು ವ್ಲಾಗ್ನ ನೋಡ್ತಾರೆ. ನನ್ನ ಒಂದು ವ್ಲಾಗ್ನ ನೋಡಬೇಕಾದ್ರೆ ಮುನ್ನನ್ಗೋಸ್ಕರನೇ ವ್ಲಾಗ್ ನೋಡೋರಿದ್ದಾರೆ. ಸೊ ಮುನ್ನನ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಇದ್ದಾರೆ, ಆರಾಮಾಗಿದ್ದಾರೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ದಿನದ ಒಂದು ವ್ಲಾಗ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.